ನಮಸ್ಕಾರ. ಇವತ್ತು ನಾಳೆ ಯುಗಾದಿ ಹಬ್ಬ ಇರುವ ಕಾರಣದಿಂದಾಗಿ ಹಿಂದೂಗಳು ಯುಗಾದಿಯ ಮರುದಿನ ಏನು ಹೊಸತೊಡಕು ಉತ್ಸವ ಇರುತ್ತೆ, ಆ ಹಬ್ಬ ಇರುತ್ತೆ. ಆ ಸಂದರ್ಭದಲ್ಲಿ ಮಾಂಸಾಹಾರವನ್ನು ನಮ್ಮ ಪೂರ್ವಜರಿಗಿರ್ಬೋದು, ನಮ್ಮ ದೇವತೆಗಳಿಗೆ ಅರ್ಪಣೆ ಮಾಡುವಂಥ, ನೈವೇದ್ಯ ಮಾಡುವಂಥ ಪದ್ಧತಿ ಇದೆ. ಈ ಸಮಯದಲ್ಲಿ ನಾವು ಹಿಂದೂ ಸಮಾಜಕ್ಕೆ ಒಂದು ಕರೆ ಕೊಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಹಲಾಲ್ ಮಾಂಸವನ್ನು ಖರೀದಿ ಮಾಡಬಾರ್ದು, ಅದನ್ನು ನೈವೇದ್ಯವನ್ನು ಮಾಡಿ ನಮ್ಮ ಪೂರ್ವಜರಿಗೆ ಅರ್ಪಣೆಯನ್ನು ಮಾಡಬಾರ್ದು. ಯಾಕೆಂದರೆ ಹಲಾಲ್ ಅಂತ ಹೇಳಿದ್ರೆ ಇಸ್ಲಾಮಿನ ಪ್ರಕಾರ ಮೆಕ್ಕಾಗೆ ಪ್ರಾಣಿಯನ್ನು ಮುಖ ಮಾಡಿ ಕುರಾನಿನ ಕಲ್ಮಗಳನ್ನು ಹೇಳಿ ಅಲ್ಲಾನಿಗೆ ಅರ್ಪಿಸಿದ ಮಾಂಸವನ್ನು ಹಿಂದೂ ದೇವತೆಗಳಿಗೆ, ನಮ್ಮ ಪೂರ್ವಜರಿಗೆ ಕೊಡುವಂಥದ್ದು ನಮ್ಮ ಧರ್ಮಶಾಸ್ತ್ರಕ್ಕೆ ವಿರುದ್ಧವಿದೆ. ಅದರ ಬದಲಾಗಿ ಹಿಂದೂ ಪದ್ಧತಿಯಂತೆ ಪ್ರಾಣಿಗಳಿಗೆ ಯಾವುದೇ ವೇದನೆ ಆಗದಂತೆ, ರಕ್ತಸ್ರಾವ ಆಗದಂತೆ ಒಂದೇ ಹೊಡೆತಕ್ಕೆ ವಧೆ ಮಾಡುವಂಥ ಜಟ್ಕಾ ಪದ್ಧತಿ ಪ್ರಕಾರ ಮಾಡಿದಂಥ ಜಟ್ಕಾ ಮಾಂಸವನ್ನೇ ನಾವು ಹೊಸತೊಡಕದಂದು ಉಪಯೋಗ ಮಾಡಬೇಕು. ಎರಡನೇ ಕಾರಣ ಅಂತ ಹೇಳಿದರೆ, ಇವತ್ತು ಎಕಾನಮಿ 4 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಈ ಒಂದು ಮಾಂಸದ ವ್ಯಾಪಾರ ಕೇವಲ ಒಂದೇ ಸಮುದಾಯ ಹಿಡ್ಕೊಳ್ತಾ ಇದೆ, ಮೊನೋಪಲಿ ಮಾಡ್ತಾ ಇದೆ. ಇವತ್ತು ಹಿಂದೂ ಏನು ಮಾಂಸದ ವ್ಯಾಪಾರ ಮಾಡುವವರು ತಮ್ಮ ಉದ್ಯಮವನ್ನು ಕಳ್ಕೊಳ್ತಾ ಇದ್ದಾರೆ. ದೇಶದ ಸುರಕ್ಷತೆ ದೃಷ್ಟಿಯಿಂದಲೂ ಇದು ಬಹಳ ಮುಖ್ಯ ಇದೆ. ಹಲಾಲ್ ಹಣ ಇವತ್ತು ದೇಶ ವಿರೋಧಿ ಭಯೋತ್ಪಾದನೆ ಚಟುವಟಿಕೆಗೆ ಉಪಯೋಗ ಆಗ್ತಾ ಇದೆ. ಹಾಗಾಗಿ ಈ ಎಲ್ಲ ದೃಷ್ಟಿಯಿಂದ ರಾಷ್ಟ್ರದ ರಕ್ಷಣೆ, ಧರ್ಮದ ರಕ್ಷಣೆ, ಹಿಂದೂ ಸಮಾಜದ ರಕ್ಷಣೆ ದೃಷ್ಟಿಯಿಂದ ನಾವೆಲ್ಲರೂ ಜಟ್ಕಾ ಮಾಂಸವನ್ನು ಖರೀದಿ ಮಾಡೋಣ, ಹಲಾಲ್ ಮಾಂಸವನ್ನು ಬಹಿಷ್ಕಾರ ಮಾಡೋಣ, ಹಿಂದೂಗಳ ಜೊತೆಗೆ ವ್ಯಾಪಾರವನ್ನು ಮಾಡೋಣ. ಬೋರ್ಡ್ ಅಲ್ಲ, ಅಂಗಡಿ ಮುಂದೆ ಬೋರ್ಡ್ ಮಾತ್ರೇನೋ ಹೆಂಗಿದ್ರು ಗಾಡಿ ರಿಲೀಸಿಂಗ್ ಇರ್ತಾನೆ ಮಾಡಿರೋದೇ ಅವ್ನ ಕಸ್ಟಮರ್ ऊपर आवाज ಎಲ್ಲ ಹೇಳ್ಬೇಕು. ನಮ್ಮ ವಸ್ತುಗಳನ್ನ ಖರೀದಿ ಮಾಡಿ ನಮ್ಮ ಜೊತೆಗಿರುತ್ತೆ, ಬೇರೆ ಏನೂ ಇರಲ್ಲ. ಎಲ್ರಿಗೂ ನಮಸ್ಕಾರ. ನಿಜಲ್ಲಪ್ಪ ಬಿಟ್ಟ ಮರೆಯ ನೀನಿದ್ದರೆ ನಾವಿದ್ದಂಗೆ ಹಿಂದಿನೇ ಹೇಳಿ ಪರವಾಗಿಲ್ಲ, ಹಿಂದಿನೇ ಹೇಳಿ ಪರವಾಗಿಲ್ಲ. ಎಲ್ಲ ಕಡೆಯಲ್ಲಿ ವಿಜಯನಗರದಲ್ಲಿ ಧ್ವಜವನ್ನು ಕಟ್ತಾ ಇದ್ದಾರೆ. ಉದ್ದೇಶ ಏನು? ಯುಗಾದಿ ಹಬ್ಬದ ಪ್ರಯುಕ್ತ ಮೊದಲಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಏನಕ್ಕೆ ಈ ಅಭಿಯಾನ ಶುರು ಮಾಡಿದ್ದೀವಿ ಅಂದರೆ, ಈಗಾಗಲೇ ಪ್ರತಿ ವರ್ಷ ನೋಡ್ತಾ ಇದ್ದೀವಿ, ಮುಸಲ್ಮಾನರಾಗಲಿ ಕ್ರೈಸ್ತರಾಗಲಿ ಅವರೆಲ್ಲ ಒಂದಾಗಿ ಅವ್ರಿಗೆ ಬಿಸ್ನೆಸ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ